ವ್ಯಕ್ತಿ ಮೃತಪಟ್ಟಿರುವಂತಹ ಹಿನ್ನೆಲೆ ಮೃತ ವ್ಯಕ್ತಿ ಕುಟುಂಬಕ್ಕೆ ಸಾಂತ್ವನ ಹೇಳಿದ ಆರ್ಟಿಒ ಮಲ್ಲಿಕಾರ್ಜುನ್ ಸಾಂತ್ವನದ ಜೊತೆಗೆ ಅಧಿಕೃತವಾಗಿ ಸಹಾಯವನ್ನ ಕೂಡ ನೀಡಿದ್ದಾರೆ. ಇನ್ನು ಕೆಎಸ್ಆರ್ಟಿಸಿ ಬಸ್ ಹರಿದು ಸಾವಿಗೀಡಾಗಿರುವಂತಹ ವ್ಯಕ್ತಿ ಕುಟುಂಬಕ್ಕೆ ಆರ್ಟಿಒ ವ್ಯಕ್ತಿ ಸಹಾಯವನ್ನ ಮಾಡಿ ಮೃತರ ಕುಟುಂಬಕ್ಕೆ ಸಾಂತ್ವನನ್ನ ಹೇಳಿದ್ದಾರೆ. ಸಮಾಜ ಸೇವೆ ಮಾಡುತ್ತಿರುವಂತಹ ಮಲ್ಲಿಕಾರ್ಜುನ್ ಅವರು ಸಾಂತ್ವನದ ಜೊತೆಗೆ ಆರ್ಥಿಕ ಸಹಾಯ ಮಾಡಿದ್ದಾರೆ. ಮಂಡ್ಯ ಜಿಲ್ಲೆಯ ಕೆಆರ್ಪೇಟೆ ತಾಲೂಕಿನ ಕಸಬಾ ಹೋಬಳಿಯಂತಹ ಬಳ್ಳೇಕೆರೆ ಗ್ರಾಮದ ನಿವಾಸಿ ಹರೀಶ್ ಸುಮಾರು 35 ವರ್ಷದವರಾಗಿದ್ದು ಕೆಆರ್ಪೇಟೆ ಕೆಎಸ್ಆರ್ಟಿಸಿಯ ನಿಲ್ದಾಣದ ಸಮೀಪ ರಸ್ತೆ ಬದಿಯಲ್ಲಿ ನಿಂತಿದ್ದಂತಹ ಹರೀಶ್ಗೆ ಬೆಂಗಳೂರು ಕಡೆಗೆ ತೆರಳುತ್ತಿದ್ದಂತಹ ಕೆಎಸ್ಆರ್ಟಿಸಿ ಬಸ್ ಅವರ ಮೇಲೆ ಹರಿದು ಹೋಗಿ ಸ್ಥಳದಲ್ಲೇ ಅವರು ತೀವ್ರವಾಗಿ ಗಾಯಗೊಂಡಿದ್ರು. ಅವರ ನರಳಾಟವನ್ನ ತಾಳಲಾರದೆ ಸ್ಥಳೀಯರು ಅವರ ಸಹಾಯಕ್ಕೆ ಹೋಗಿ ತಾಲೂಕು ಆಸ್ಪತ್ರೆಗೆ ರವಾನಿಸಿದ್ದಾರೆ. ದುರದೃಷ್ಟವಶಾತ್ ಚಿಕಿತ್ಸೆ ಫಲಕಾರಿಯಾಗದೆ ವ್ಯಕ್ತಿ ಆಸ್ಪತ್ರೆಯಲ್ಲಿಯೇ ಸಾವಿಗೀಡಾಗಿದ್ದಾರೆ. ಇನ್ನು ಕುಟುಂಬಕ್ಕೆ ಆಧಾರವಾಗಿದ್ದಂತಹ ಹರೀಶ್ ಸಾವಿನ ಸುದ್ದಿ ತಿಳಿದು ಮರಣೋತ್ತರ ಪರೀಕ್ಷೆಗಾಗಿ ತಾಲೂಕು ಸಾರ್ವಜನಿಕ ಆಸ್ಪತ್ರೆಯ ಶವಾಗಾರದಲ್ಲಿ ಮೃತ ದರ್ಶನ ಪಡೆದು ಕುಟುಂಬಸ್ಥರಿಗೆ ಸಾಂತ್ವನ ಹೇಳಿ ಆರ್ಥಿಕ ಸಹಾಯ ಮಾಡಿದ್ದಾರೆ ಮಲ್ಲಿಕಾರ್ಜುನ್ ಅವರು. ಇನ್ನು ಇದರ ಬಳಿಕ ಮಾತನಾಡಿದಂತಹ ಅವರು ಸಾರ್ವಜನಿಕರು ರಸ್ತೆ ಬದಿ ನಡೆದುಕೊಂಡು ಹೋಗಬೇಕಾದ್ರೆ ಅಥವಾ ವಾಹನದಲ್ಲಿ ಸಂಚರಿಸುವಾಗ ಜಾಗೃತೆಯಿಂದ ಚಲಿಸಬೇಕು. ಇಲ್ಲದಿದ್ದರೆ ಇಂತಹ ಅಪಾಯಕಾರಿ ಅಪಘಾತಗಳನ್ನ ಮರುಕಳಿಸುತ್ತವೆ. ಹಾಗಾಗಿ ಎಲ್ಲರೂ ಹುಷಾರಾಗಿ ಓಡಾಡಿ ಎಂದು ತಮ್ಮ ಅಭಿಪ್ರಾಯವನ್ನ ವ್ಯಕ್ತಪಡಿಸಿದ್ರು. ಇನ್ನು ಈ ಸಂದರ್ಭದಲ್ಲಿ ಮೃತ ಹರೀಶ್ ತಂದೆ ಕೆಂಪೇಪಟ್ಟಗೌಡ, ತಾಯಿ ಅನುಲಾ, ಮುಖಂಡರಾದಂತಹ ಕೃಷ್ಣೇಗೌಡ, ಧನಂಜಯ್, ಪುರುಷೋತ್ತಮ್, ವಕೀಲ ಬೋರೇಗೌಡ, ಭುವನೇಶ್ ಸ್ವಾಮಿ ಸೇರಿದಂತೆ ಮತ್ತಿತರರು ಇದರಲ್ಲಿ ಭಾಗಿಯಾಗಿ ಉಪಸ್ಥಿತರಿದ್ದರು. गाड़ी बंद क्या है गाड़ी रुद्राक्ष गाड़ी ಮುಂದೆ ಪುಣ್ಯ ಯಾವ ಗಾಡಿ ಬಲ ರುದ್ರೇಶ ನೀನು ಚೂರು ಹಿಡ್ಕಬಲ ಏ ರುದ್ರೇಶ ಬಲ ನೀನು ಹಿಡ್ಕಲ್ಲ ಗಾಡಿ ಹಾಕಿಲ್ಲ ಸರ್ ಕೇಸಲ ಮಾಡ್ತೀವಿ ಕೇಸಲ ಕೊಡ್ಸಕ್ಕೆ ನಾನೇ ಫೋನ್ ಮಾಡಿ ಕಲಿಯಲ್ಲ ಕೊಡ್ತೀನಿ. ಇನ್ನೊಂದು 25 ಕೊಡ್ತಾರಂತೆ. ಅದೊಂದು ವಾರ ಆದಮೇಲೆ ಸ್ವಲ್ಪ ಡಾಕ್ಯುಮೆಂಟ್ಸ್ ಕೊಡಬೇಕು. ಗಾಡಿ ಸೈಡ್ಗೆ ಹಾಕ್ಬಿಡ ಅಣ್ಣ ಒಂದು ಗಾಡಿ